2028ರ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತೇನೆ. ನಾನೇ ಅಭ್ಯರ್ಥಿ. ಅಲ್ಲ ಸರ್, ಏನಂತಂದ್ರೆ ಈಗ ಬಿಜೆಪಿಯಲ್ಲಿ ಕೂಡ ಕೆಲ ನಾಯಕರು ಕೂಡ ನಾನು ಅಭ್ಯರ್ಥಿ ಅಂತೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆ. ಇಲ್ಲಿ ಮಾನವಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿ ಹೊಂದಾಣಿಕೆ ಆಗ್ತದೆ. ಈಗ ತಾವು ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿರ್ತಾರೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು, ನಮ್ಮ ರಾಜ್ಯ ವರಿಷ್ಠರು ಇರ್ಬೋದು, ಏನಪ್ಪಂದ್ರೆ ದೇಶದ ವರಿಷ್ಠರು ಇರ್ಬೋದು, ಇವತ್ತು ಈಗಾಗಲೇ ಎಲ್ಲೆಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬೇಕು, ಎಲ್ಲೆಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ಬೇಕಂತೇಳಿ ಈಗ ಅವರವರೇ ಹಿರಿಯರು ಮುಖಂಡರು ನಮ್ಮ ವರಿಷ್ಠರು ಕುಂತ್ಕೊಂಡು ಚರ್ಚೆ ಮಾಡಿ ಇವತ್ತು ಏನ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ಮಾಡತಕ್ಕಂಥ ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲ ಸರ್, ಏನಂತಂದ್ರೆ ಮೊನ್ನೆ ತಾನೇ ಗಂಗಾಧರ ನಾಯಕ್, ಮಾಜಿ ಶಾಸಕ ಗಂಗಾಧರ ನಾಯಕರು ಕೂಡ ಏನಂದ್ರು, ಈಗ ಮೀಸಲು ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ 4 ಇದಾವೆ, ಅಲ್ಲಿ ಕೂಡ ಆಯಾ ನಾಯಕರು ನಿಮ್ಮ ಕ್ಷೇತ್ರದ ಸ್ಪರ್ಧೆ ಮಾಡಬೇಕಂತ ಅವರು ಕೂಡ ಒಂದು ರೀತಿಯಲ್ಲಿ ಟೀಕೆ ಮಾಡಿರ್ತಾರೆ. ಈಗ ಇಲ್ಲಿ ಕೂಡ ನೀವು ಸ್ಥಳೀಯರಿದ್ರಿ, ಈ ಮಾನವಿ ಕ್ಷೇತ್ರ ಕೂಡ ಎಸ್ಟಿ ಮೀಸಲು ಇದೆ, ಮೈಸೂರು ಕ್ಷೇತ್ರ ಅಭ್ಯರ್ಥಿ ಕೂಡ ಜನರು ಕೂಡ ಮಾತಾಡ್ತಾ ಇದಾರೆ ನಿಮ್ಮಿಂಗ್ ಅಂತ ಹೇಳಿ. ಈಗ ಮಾಜಿ ಶಾಸಕರು ಗಂಗಾಧರ ನಾಯಕರ ಬಗ್ಗೆ, ಮಾಜಿ ಸಂಸದರು ಬಿ ನಾಯಕರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟರು ನನಗೆ ಮಾಹಿತಿ ಇಲ್ಲ. ನನಗೆ ಇವತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ವರಿಷ್ಠರು, ಇವತ್ತು ನಮ್ಮ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ಇವತ್ತು ಏನ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ನೀನೇ ಅಭ್ಯರ್ಥಿಯಪ್ಪ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಈಗಿಂದನೇ ಚುನಾವಣೆಗೆ ತಯಾರಿ ನಡೆಸುವ ಸಲುವಾಗಿ ಈಗಾಗಲೇ ನಾವು ಜನರೊಂದಿಗೆ ಜನತಾದಳ BLA ಕಾರ್ಯಕಾರ ಶಿಬಿರ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮಾತುಗಳನ್ನ ಚುನಾವಣೆಗೆ ಪೂರ್ವ ಸಿದ್ಧತೆಯನ್ನು ಸಹ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮಾತುಗಳು ಮಾನ್ವಿ ವಿಧಾನಸಭಾ ಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ. ಯಾರ್ಯಾರು ಮೈತ್ರಿ ಅಭ್ಯರ್ಥಿಗಳಿದ್ದಾರೆ ಮತ್ತು ಜೆಡಿಎಸ್ ಪಕ್ಷದಿಂದ ಇರ್ಬೋದು, ಬಿಜೆಪಿ ಪಕ್ಷದಿಂದ ಇರ್ಬೋದು, ಈಗಾಗಲೇ ಇಂಟರ್ನಲ್ ಆಗಿ ಡೈರೆಕ್ಷನ್ ಅನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಪಕ್ಷಗಳ ಕಡೆಯಿಂದ ಆಗ್ತಾ ಇದೆ. ನಮಗೂ ಸಹ ಇವತ್ತು ನಿರ್ದೇಶನ ಪಕ್ಷದ ಕಡೆಯಿಂದ ನಿರ್ದೇಶನ ಸಿಗ್ತಕ್ಕಂಥ ಕೆಲಸ ಆಗಿದೆ. 26/6/2025 ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸತಕ್ಕಂಥ ಕೆಲಸ ನಮ್ಮ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದಾದ ನಂತರ ದಿನಾಂಕ 8/4/2026 ಅಂದ್ರೆ ಸುಮಾರು 4 ತಿಂಗಳ ಹಿಂದೆ BLA ಕಾರ್ಯಾಗಾರ ಶಿಬಿರವನ್ನ ಕಲ್ಯಾಣ ಮಂಟಪದಲ್ಲಿ ಸಿರವಾರ ಮತ್ತು ಮಾನ್ವಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 276 BLAಗಳ ಶಿಬಿರವನ್ನ ರಾಜ್ಯ ಜೆಡಿಎಸ್ ಪಕ್ಷದ ವಕ್ತಾರರಾಗಿರ್ತಕ್ಕಂಥ GP ಅಶ್ವಿನ್ ಕುಮಾರ್ ಅವರು ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಾಗಾರ ಶಿಬಿರವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ.